ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಕರ್ನಾಟಕದ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲೂ ಕೂಡ ಈ ಕರ್ನಾಟಕ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕದ ಭೂಗೋಳ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೂ ಇಂದಿನ ತರಗತಿಯಲ್ಲಿ ಬೇಸಿಕ್ ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಬಂದು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ತರಗತಿಯಲ್ಲಿ ಬರ್ತಾ ಹಿಂದಿನ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಯಾಕಂದರೆ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಕೊನೆಯವರೆಗೂ ವಿಡಿಯೋನ ನೋಡಿ, ಇಷ್ಟ ಆದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಇಂದಿನ ತರಗತಿಯ ಮೊದಲ ಪ್ರಶ್ನೆ, ನಮ್ಮ ಕರ್ನಾಟಕ ಯಾವ ಆಕಾರದಲ್ಲಿದೆ? ನಮ್ಮ ಕರ್ನಾಟಕ ಯಾವ ಆಕಾರದಲ್ಲಿದೆ? ಆಪ್ಷನ್ ಎ ಮಾವಿನ ಹಣ್ಣು, ಬಿ ಗೋಡಂಬಿ, ಸಿ ಅಂಡಾಕಾರ, ಡಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಗೋಡಂಬಿ ಆಕಾರದಲ್ಲಿದೆ. ನಮ್ಮ ಕರ್ನಾಟಕ ಮ್ಯಾಪ್ನಲ್ಲಿ ನೋಡಿದ್ರೆ ಸೇಮ್ ಗೋಡಂಬಿ ಆಕಾರದಲ್ಲಿ ಕಾಣಿಸುತ್ತೆ. ಹಾಗಾಗಿ ನಮ್ಮ ಕರ್ನಾಟಕ ಯಾವ ಆಕಾರದಲ್ಲಿದೆ ಅಂದರೆ ಗೋಡಂಬಿ ಆಕಾರದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಆಪ್ಷನ್ 1 86,278 ಚದರ ಕಿಲೋಮೀಟರ್, ಬಿ 1,91,791 ಚದರ ಕಿಲೋಮೀಟರ್, ಸಿ 1,91,863 ಚದರ ಕಿಲೋಮೀಟರ್, ಡಿ 42,678 ಚದರ ಕಿಲೋಮೀಟರ್. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ 191,791 ಚದರ ಕಿಲೋಮೀಟರ್, ಅಂದರೆ 1,91,791 ಚದರ ಕಿಲೋಮೀಟರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ? ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ? ಆಪ್ಷನ್ 1 6, 2 7, ಆಪ್ಷನ್ 3 8, 4 9. ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 6ನೇ ಸ್ಥಾನವನ್ನು ಹೊಂದಿದೆ. ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಅಂದರೆ 6ನೇ ಸ್ಥಾನ ಹೊಂದಿದೆ. ಹಾಗಾದರೆ ಕರ್ನಾಟಕದ ವಿಸ್ತೀರ್ಣ 6ನೇ ಸ್ಥಾನ ಹೊಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವುದು? ಇದನ್ನು ನೆನಪಿಟ್ಕೋಬೇಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯಗಳು ಯಾವುದು ಅಂತ ಹೇಳಿ ನೆನಪಿಟ್ಕೋಬೇಕಂದ್ರೆ ಇದಕ್ಕೊಂದು ಕೋಡ್ ಹೇಳ್ತೀನಿ ಫ್ರೆಂಡ್ಸ್. ಅದು ಏನಂದರೆ ರಮ್ಮು ಜಿ ಕೆ. ಈ ಕೋಡ್ನಿಂದ ನಾವು 6 ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ ರಾಜ್ಯಗಳನ್ನು ಕಂಡುಹಿಡಿಯಬಹುದು. ಆರ್ ಅಂದರೆ ಏನು ಅಂದರೆ ರಾಜಸ್ಥಾನ್, ಹಾಗೂ ಎಮ್ ಅಂದರೆ ಮಧ್ಯಪ್ರದೇಶ್, ಇನ್ನೊಂದು ಎಮ್ ಅಂದರೆ ಮಹಾರಾಷ್ಟ್ರ, ಯು ಅಂದರೆ ಉತ್ತರ ಪ್ರದೇಶ್, ಜಿ ಅಂದರೆ ಗುಜರಾತ್, ಕೆ ಅಂದರೆ ಕರ್ನಾಟಕ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಅದು ರಾಜಸ್ಥಾನ. ಇನ್ನು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಬಾಗಲಕೋಟೆ, ಬಿ ಬೆಂಗಳೂರು, ಸಿ ಬೆಳಗಾವಿ, ಡಿ ರಾಯಚೂರು. ನಮ್ಮ ಕರ್ನಾಟಕ, ಇಡೀ ನಮ್ಮ ಭಾರತದಲ್ಲಿ ಕರ್ನಾಟಕ ವಿಸ್ತೀರ್ಣ ಸ್ಥಾನ ಎಷ್ಟು ಅಂದರೆ 6.
ಹಾಗೆ ಈ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಅದುವೇ ಬೆಳಗಾವಿ. ಇನ್ನು ಬೆಳಗಾವಿ ಮೊದಲನೇ ಸ್ಥಾನ ಆಯಿತು. ಸೆಕೆಂಡ್ ಸ್ಥಾನ ಯಾವುದು ಅಂದರೆ ಕಲಬುರಗಿ. ಸೆಕೆಂಡ್ ಕಲಬುರಗಿ. ಕಲಬುರಗಿ ನಂತರ ತುಮಕೂರು. ಕಲಬುರಗಿ ನಂತರ ತುಮಕೂರು, ತುಮಕೂರಿನ ನಂತರ ವಿಜಯಪುರ. ಸೊ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ. ಬೆಳಗಾವಿ ನಂತರ ಕಲಬುರಗಿ, ಕಲಬುರಗಿ ನಂತರ ತುಮಕೂರು, ತುಮಕೂರಿನ ನಂತರ ವಿಜಯಪುರ. ಇದನ್ನು ನೆನ್ಪಿಟ್ಕೋಬೇಕಂದ್ರೆ ಇದಕ್ಕೊಂದು ಕೋಡ್ BKTV. BKTV ಅಂಥೇಳಿ ಕೋಡ್ ನೆನ್ಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೀಡ್ಬೋದು. B ಅಂದರೆ ಬೆಳಗಾವಿ, K ಅಂದರೆ ಕಲಬುರಗಿ, T ಅಂದರೆ ತುಮಕೂರು, V ಅಂದರೆ ವಿಜಯಪುರ. ಸೊ ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ. ಇನ್ನು ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ. ಕಡಿಮೆ ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ. ಬೆಂಗಳೂರು ನಗರ ನಂತರ ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಬೆಂಗಳೂರು ಗ್ರಾಮಾಂತರ ನಂತರ ರಾಯಚೂರು, ರಾಯಚೂರು ನೆಕ್ಸ್ಟು ಉಡುಪಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ? ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಬೆಳಗಾವಿ, ಡಿ ಯಾದಗಿರಿ. ಸೊ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಹಾಗೂ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾದಗಿರಿ. ಯಾದಗಿರಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ದಕ್ಷಿಣ ಕನ್ನಡ ಅತಿ ಹೆಚ್ಚಿನ ಸಾಕ್ಷರತೆಯನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಆಪ್ಷನ್ ಎ ಚಾಮುಂಡಿ ಬೆಟ್ಟ, ಬಿ ಮುಳ್ಳಯ್ಯನಗಿರಿ, ಸಿ ನಂದಿ ಬೆಟ್ಟ, ಡಿ ಗುರು ಶಿಖರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಅದುವೇ ನಮ್ಮ ಮುಳ್ಳಯ್ಯನಗಿರಿ ಶಿಖರ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ ಶಿಖರ. ಈ ಮುಳ್ಳಯ್ಯನಗಿರಿ ಶಿಖರ ಎಲ್ಲಿ ಕಂಡು ಬರುತ್ತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಮುಳ್ಳಯ್ಯನಗಿರಿ ಶಿಖರವನ್ನು ನಾವು ನೋಡ್ಬೋದು. ಇದರ ಎತ್ತರ ಎಷ್ಟು ಅಂದರೆ 1913 ಎತ್ತರವನ್ನು ಹೊಂದಿರುವಂಥ ಶಿಖರವೇ ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ನಂತರ ಕಂಡುಬರುವಂಥ ಶಿಖರ ಯಾವುದು ಅಂದರೆ ಬಾಬಾ ಬುಡನ್ಗಿರಿ ಅಂತ ಹೇಳಿ ಬರುತ್ತಾ. ಅದು ಎಷ್ಟು ಅಂದರೆ 1894 ಎತ್ತರವನ್ನು ಹೊಂದಿದೆ. ಈ ಬಾಬಾ ಬುಡನ್ಗಿರಿ ನೆಕ್ಸ್ಟ್ ಬರೋದೇ ಕುದುರೆಮುಖ. ಅದು ಕೂಡ 1892 ಎತ್ತರವನ್ನು ಹೊಂದಿದೆ. ಈ ಮೂರೂ ಶಿಖರ ಕಂಡು ಬರೋದೆಲ್ಲ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿವೆ? ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿವೆ? ಆಪ್ಷನ್ ಎ 5, ಆಪ್ಷನ್ 2 6, ಆಪ್ಷನ್ 3 7, ಆಪ್ಷನ್ 4 8. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಹಂಚಿಕೊಂಡಿವೆ. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಹಂಚಿಕೊಂಡಿವೆ. ಯಾವ್ಯಾವ 6 ರಾಜ್ಯಗಳು ಅಂದರೆ ಈ ಪ್ರಶ್ನೆಗೆ ಒಂದು ಕೋಡ್ ಹೇಳ್ತೀನಿ ಫ್ರೆಂಡ್ಸ್. ಏನಂದರೆ ಮಗು ಕೇಕ್ ತಗೋ. ಸೊ ಮ ಅಂದರೆ ಮಹಾರಾಷ್ಟ್ರ, ಗು ಅಂದರೆ ಗುಜರಾತ್,
ಕೆ ಅಂದರೆ ಕೇರಳ, ಕ ಅಂದರೆ ಕರ್ನಾಟಕ, ತ ಅಂದರೆ ತಮಿಳುನಾಡು, ಗೋ ಅಂದರೆ ಗೋವಾ. ಸೊ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ ಅಂದರೆ 6 ರಾಜ್ಯಗಳಲ್ಲಿ ಹಂಚಿಕೊಂಡಿದೆ. ಆ 6 ರಾಜ್ಯಗಳು ಯಾವುವು ಅಂದರೆ ಮಹಾರಾಷ್ಟ್ರ, ಗುಜರಾತ್, ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ. ಸೊ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಶಿವಾಲಿಕ್ ಬೆಟ್ಟ, ಬಿ ಸಹ್ಯಾದ್ರಿ, ಸಿ ಕೆನರಾ, ಡಿ ಯಾವುದೂ ಅಲ್ಲ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂಥೇಳಿ ಕರೀತಾರೆ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂಥೇಳಿ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು? ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು? ಆಪ್ಷನ್ ಎ 345 ಕಿಲೋಮೀಟರ್, ಆಪ್ಷನ್ 2 320 ಕಿಲೋಮೀಟರ್, ಆಪ್ಷನ್ 3 400 ಕಿಲೋಮೀಟರ್, ಆಪ್ಷನ್ 4 250 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು? ಕರಾವಳಿ ತೀರದ ಉದ್ದ ಎಷ್ಟು ಅಂದರೆ 320 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ, ಇಂದಿನ ತರಗತಿಯ ಕೊನೆಯ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ, ಕರ್ನಾಟಕ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕರ್ನಾಟಕದ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಹ್ಯಾದ್ರಿ, ಬಿ ಕೆನರಾ ತೀರ, ಸಿ ಕೋರಮಂಡಲ, ಆಪ್ಷನ್ 4 ಸರ್ಕಾರ. ಕರ್ನಾಟಕದ ಕರಾವಳಿ ತೀರವನ್ನು ನಾವು ಕೆನರಾ ತೀರ ಅಂಥೇಳಿ ಕರಿತೀವಿ. ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ತೀರ ಅಥವಾ ಮ್ಯಾಕ್ರನ್ ತೀರ ಅಂಥೇಳಿ ಕರಿತೀವಿ. ಸೊ ಇದಾಗಿತ್ತು ಇವತ್ತಿನ ತರಗತಿ. ಈ ತರಗತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.